ನಮಸ್ಕಾರ ಎಲ್ಲರಿಗೂ ಭಾಗಿ ಕಿಚನ್ಗೆ ಸ್ವಾಗತ. ಇವತ್ತೊಂದು ರಾಗಿ ಮುದ್ದೆ ಮಾಡುವಂತ ತೊಗೊಂಡಿದ್ದೀನಿ. ಇದರಲ್ಲಿ 3 ಲೋಟ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ 3 ಲೋಟ ಹಿಟ್ಟು ತೊಗೊಂಡ್ರೆ 6 ಲೋಟ ನೀರು ಹಾಕೋಬೇಕು. ಅಳತೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಕರೆಕ್ಟ್ ಆಗ್ತದೆ. ಅಲ್ಲಿ ಸಾಫ್ಟ್ ಆಗಲ್ಲ, ಗಟ್ಟಿ ಆಗಲ್ಲ, ಅಷ್ಟೇ ಚೆನ್ನಾಗಿರ್ತದೆ. ರಾಗಿ ಮುದ್ದೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀರು ಹಾಕ್ಕೊಳ್ಳುವ, ಲೈಕ್ ಮಾಡಿ, ಶೇರ್ ಮಾಡಿ. ಇದರಲ್ಲೇ 6 ಲೋಟ ನೀರು ಹಾಕ್ಕೊಳ್ಳಿ. 6 ಲೋಟ ನೀರು ಹಾಕ್ಕೊಂಡಾಯ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಂದ್ರೆ ಹಾಕ್ಕೊಳ್ಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಒಲೆ ಮೇಲೆ ಬೆಂಕಿ ಮಾಡಿ ಒಂದು ಸ್ಪೂನ್ನಷ್ಟು ಹಿಟ್ಟು ಹಾಕ್ಕೊಂಡು ತಿರುಗಿಸ್ಕೊಳ್ಳುವ. ಆಮೇಲೆ ಕುದಿಲಿಕ್ಕೆ ಸರಳ ಆಗ್ತದೆ, ಅದು ಗಂಟಾಗೋದಿಲ್ಲ. ಈಗ ಮುಂಚಿನ ಗಂಜಿ ಥರ ನೀರು ಮಾಡ್ಕೊಂಡ್ಬಿಟ್ರೆ ಹಿಟ್ಟು ಹಾಕ್ಕೊಂಡು ನಾವು ತಿರುವಾಗ ಗಂಟಾಗೋದಿಲ್ಲ. ಈಗ ನೀರು ಕುದಿ ಬರುವಾಗ ಹಿಟ್ಟು ಹಾಕ್ಕೊಳ್ಳುವ. ಇನ್ನೇನು ನೀರು ಕುದಿ ಬರ್ತದೆ ಅನ್ನುವಾಗ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳುವ. ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಹಾಕ್ಲೇಬೇಕಂತ ಏನಿಲ್ಲ, ಅದು ಕುದೀತಾ ಬರ್ತದೆ. ಈಗ ಹಿಟ್ಟು ಹಾಕ್ಕೊಂಡು ನೀರು ಕುದೀತಾ ಇದೆ. ಈ ಹಿಟ್ಟು ಹಿಂಗೆ ಹಾಕ್ಕೊಳ್ತಾನೆ ತಿರುತ್ತಾ ಇರೋದು ಸುಲಭ ಆಗ್ತದೆ. ಅದು ಒಂದೇ ಸಲ ಹಾಕಿ ಕುದಿಸಿಬಿಟ್ಟು ತಿರುಗಲಿಕ್ಕೆ ಕಷ್ಟ. ಆದರೆ ಈ ಥರ ಹಾಕ್ಕೊತ ತಿರುಗಿಬಿಟ್ರೆ ಗಂಟುಗಳಾಗೋದಿಲ್ಲ, ಚೆನ್ನಾಗಿ ಬರ್ತದೆ ನೀರು. ಹೀಗೆ ಮಾಡ್ತಾ ಕಲಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಒಂದು 2-3 ನಿಮಿಷ ಸ್ಲಿಮ್ಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಆಯಿತು. ಗಂಟು ಒಂದು ಆಗೋದಿಲ್ಲ, ಅಷ್ಟು ಸರಳವಾಗಿ ಮಾಡ್ಕೊಬೋದು. ಹೀಗೆ ಕಷ್ಟ ಏನಾಗೋದಿಲ್ಲ. ನೋಡಿ, ಈ ಥರ ನೋಡಿ ಯಾವ ಥರ ಬಂತು ನೀವು. ಈಗ ಸ್ವಲ್ಪ ಕುದೀಲಿ. ನೋಡಿ ಯಾವ ಥರ ಬಂದಿದೆ, 1 ಗಂಟೆ ಆಗಿಲ್ಲ, ಈ ಥರ ಬರ್ತದೆ. ಈಗ ಒಂದು 2-3 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡು ಆಮೇಲೆ ಮುದ್ದೆ ಮಾಡ್ಕೊಂಡ್ರೆ ಆಯಿತು. ಈಗ ಮುಚ್ಚಿರ್ತೀನಿ ನಾನು, ಡೈಲಿ ಈಗ 2-3 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿನಿ. ನೋಡಿ ಯಾವ ಥರ ಬಂದಿದೆ ಮುದ್ದೆ, ಅಷ್ಟು ಚೆನ್ನಾಗಿ ಅರಳಿದೆ. ಈಗ ಉಂಡೆ ಕಟ್ಟುವ. ಚೆನ್ನಾಗಿ ಒಂದು ಸಲ ಎಲ್ಲ ಹೊಂದು ಗುಡಿಸ್ಕೊಂಡು ಮ್ಯಾಶ್ ಮಾಡಿ ಚೆನ್ನಾಗಿ ಮುದ್ದೆ ಕಟ್ಟುವ. ಈಗ ಹಾಗೆ ಇಳಿಸ್ಕೊಂಡಿದ್ದೆ. ಈಗ ಮುದ್ದೆನ ಚೆನ್ನಾಗಿ ಇನ್ನೊಂದು ಸಲ ಮುಚ್ಚುವ ಕೈಯಲ್ಲಿ. ಅಂದರೆ ಎಲ್ಲ ಹದವಾಗಿ ಗಂಟುಗಳಿದ್ದರೂ ಒಂದೊಂದು ಇದ್ದರೂ ಅಕಸ್ಮಾತ್ವಾಗಿ ಹೊಡ್ಕೊತಾವೆ. ಅದಕ್ಕೋಸ್ಕರ ಈ ಕೆಳಗೆ ಇಳಿದ ಮೇಲೆ ಮುಗಿಸ್ಬೇಕು. ಈ ಥರ ನಿಮ್ಗೆ ಈ ಥರ ಮುಗ್ಸೋಕೆ ಅಭ್ಯಾಸ ಇಲ್ಲ ಅಂದರೆ ತಳಗೆ ಇಟ್ಕೊಂಡು ಕಾಲಿಗೆ ಬಟ್ಟೆ ಇಟ್ಕೊಂಡು ಕಾಲಲ್ಲಿ ಹಿಡ್ಕೊಂಡು 2 ಕೈ ಹಿಡಿದು ಮುಗಿಸ್ಬೋದು. ಅದು ಅಂದರೆ ಇನ್ನೂ ಸುಲಭ. ಇದು ಕೈಗೆ ಆಗ್ತಾಯಿಲ್ಲ ಅಂದರೆ ನಾನು ತಳಗೆ ಇಟ್ಟಿಲ್ಲ, ಇಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಇದು ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈಗ ಮುದ್ದೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋದು. ಉಂಡೆ ಯಾವ ಹದ ಕಟ್ತೀರಿ, ದೊಡ್ಡ ಸಣ್ಣದ ನೋಡ್ಕೊಂಡು ಇದಕ್ಕೆ ಹಾಕ್ಕೊಂಡು ಮುದ್ದೆ ಮಾಡ್ಕೊಳ್ಳೋದು. ಕೈ ಸುಡ್ತಾ ಇರ್ತದೆ, ಒದ್ದೆ ಮಾಡ್ಕೊಬೇಕು. ರೇಟು ಕೂಡ ಒದ್ದೆ ಮಾಡಿದ್ದೀನಿ. ಮಾಡಿಕೊಂಡು ಈ ಥರ ಮಾಡಿ ಹಿಂಗೆ ಮಾಡ್ಕೊಬೇಕು. ನಿಮ್ಮ ತಾಟ ಅನಿಸ್ತಾ ಇದೆ, ಸ್ವಲ್ಪ ಆರಬೇಕು. ಈ ಥರ ಮುದ್ದೆ ಮಾಡ್ಕೊಬೇಕು. ಪ್ಲೇಟಲ್ಲಿ ಹಾಕಿ ಮೇಲೆ ಕೈ ಸುಡ್ತದಂದರೆ ಕೈಯಲ್ಲಿ ಈ ಥರ ಮಾಡ್ಬೇಕು. ಕೈ ಒದ್ದೆ ಮಾಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ಅಷ್ಟು ಗಟ್ಟಿ ಅಲ್ಲ, ಅಷ್ಟು ಸಾಫ್ಟ್ ಅಲ್ಲ, ಅಷ್ಟು ಮಸ್ತ್ ಅಂದರೆ ಮಸ್ತಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ತೊಗೊಂಡಿರೋ ಹಿಟ್ಟಲ್ಲಿ 6 ಮುದ್ದೆ ಆಗಿದೆ. ನೋಡಿ 5-6 ಜನ ಆರಾಮಾಗಿ ಊಟ ಮಾಡ್ಬೋದು ಒಂದು ಸಲಕ್ಕೆ. ನೋಡಿ ಈ ಥರ ಬಂದಿದೆ ಮುದ್ದೆ. ತುಪ್ಪ ಹಾಕಿ ಸರ್ವ್ ಮಾಡಿದ್ದೀನಿ. ಸಾಂಬಾರು ಕೂಡ ಮಾಡಿದ್ದೀನಿ ನಾನು ಮುಂಚೆನೇ, ಅದನ್ನು ಹಾಕಿ ಸರ್ವ್ ಮಾಡ್ತಾಯಿದ್ದೆ. ಸರ್ವ್ ಯಾವ ಥರ ಬಂದಿದೆ ನೋಡಿ, ಸೂಪರಾಗಿದೆ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ.